ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾನೇ ಫಾಸ್ಟ್ ನೋಡಿ. ಯಾರ ಲಕ್ ಹೇಗೆ ಬದಲಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೃಷಿಕನ ಶ್ರಮಕ್ಕೆ ಡಿಜಿಟಲ್ ಯುಗ ಸಾಥ್ ನೀಡಿದ ಉದಾಹರಣೆ ತುಂಬಾ ಕಮ್ಮಿ. ರೈತನ ಬೆಳವಣಿಗೆಗೆ ಆತನ ಶ್ರಮವೇ ಕಾರಣ ಅನ್ನೋಕೆ ಈ ಸ್ಟೋರಿ ಸಾಕ್ಷಿಯಾಗಿದೆ. ಹೋರಿ ಕರುವಿನಿಂದ ಕುಲಾಯಿಸಿದ ರೈತನ ಅದೃಷ್ಟ. ಒಂದೇ ಎತ್ತು ಬರೋಬ್ಬರಿ 14.25 ಲಕ್ಷಕ್ಕೆ ಮಾರಾಟ. ಈ ರೈತನ ಲಕ್ ಬದಲಾಗಿದ್ದು ಯಾವುದೋ ಲಾಟ್ರಿ ನಿಧಿಯಿಂದಲ್ಲ, ಬದಲಿಗೆ ಆತನ ಮನೆಯಲ್ಲಿ ಹುಟ್ಟಿದ ಆ ಹೋರಿ ಕರುವಿನಿಂದ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದ ರೈತ ಶಿವಾನಂದ ರಾಮಗೌಡ ಪಾಟೀಲರ ಮನೆಯಲ್ಲಿ 2 ವರ್ಷದ ಹಿಂದೆ ಹುಟ್ಟಿದ ಈ ಹೋರಿ ಕರು ಈತನ ಬದುಕನ್ನೇ ಬದಲಾಯಿಸಿದೆ. ಲಕ್ಷದ ಗುರುತು ಪರಿಚಯವೇ ಇಲ್ಲದ ಬಡ ರೈತನ ಈ ರಾಜ್ ಎನ್ನುವ ಎತ್ತು ಬರೋಬ್ಬರಿ 14.25 ಲಕ್ಷಕ್ಕೆ ಮಾರಾಟವಾಗಿದೆ. ಹೀಗೆ ನಸು ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇರೋ ಈ ಎತ್ತು ತುಂಬಾ ವಿಶೇಷತೆ ಹೊಂದಿದೆ. ಕಳೆದ ಒಂದೇ ವರ್ಷದಲ್ಲಿ ಬರೋಬ್ಬರಿ 27 ಷರತ್ತಿನಲ್ಲಿ 25 ಪ್ರಥಮ, ದ್ವಿತೀಯ ಬಹುಮಾನ ಗಿಟ್ಟಿಸಿಕೊಳ್ಳುವ ಮೂಲಕ ತನ್ನದೇ ಛಾಪು ಮೂಡಿಸಿದೆ. ಇದನ್ನು ನೋಡಿದ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ರೈತ ಎತ್ತಿಗೆ 14,25,000 ಕೊಟ್ಟು ಖರೀದಿ ಮಾಡಿದ್ದಾರೆ. ಭಾರಿ ಮೊತ್ತಕ್ಕೆ ಎತ್ತು ಮಾರಾಟವಾದ ಖುಷಿ ಒಂದಡಿಯಾದ್ರೆ, ಮಗನಂತೆ ಸಾಕಿದ ಎತ್ತನ್ನ ಹೇಗೆ ಕಳಿಸುವುದು ಅನ್ನೋ ನೋವಲ್ಲಿ ರೈತ ಕಂಬನಿ ಹಾಕಿದ್ದಾರೆ. ಪ್ರತಿಯೊಬ್ಬ ರೈತರು ತಾವು ಸಾಕಿದ ಪ್ರಾಣಿಗಳು ಆತನ ಬಾಳಲ್ಲಿ ಯಾವತ್ತೂ ಕೈ ಹಿಡಿಯುತ್ತವೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾನೇ ಫಾಸ್ಟ್ ನೋಡಿ. ಯಾರ ಲಕ್ ಹೇಗೆ ಬದಲಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೃಷಿಕನ ಶ್ರಮಕ್ಕೆ ಡಿಜಿಟಲ್ ಯುಗ ಸಾಥ್ ನೀಡಿದ ಉದಾಹರಣೆ ತುಂಬಾ ಕಮ್ಮಿ. ರೈತನ ಬೆಳವಣಿಗೆಗೆ ಆತನ ಶ್ರಮವೇ ಕಾರಣ ಅನ್ನೋಕೆ ಈ ಸ್ಟೋರಿ ಸಾಕ್ಷಿಯಾಗಿದೆ. ಹೋರಿ ಕರುವಿನಿಂದ ಕುಲಾಯಿಸಿದ ರೈತನ ಅದೃಷ್ಟ. ಒಂದೇ ಎತ್ತು ಬರೋಬ್ಬರಿ 14.25 ಲಕ್ಷಕ್ಕೆ ಮಾರಾಟ. ಈ ರೈತನ ಲಕ್ ಬದಲಾಗಿದ್ದು ಯಾವುದೋ ಲಾಟ್ರಿ ನಿಧಿಯಿಂದಲ್ಲ, ಬದಲಿಗೆ ಆತನ ಮನೆಯಲ್ಲಿ ಹುಟ್ಟಿದ ಆ ಹೋರಿ ಕರುವಿನಿಂದ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದ ರೈತ ಶಿವಾನಂದ ರಾಮಗೌಡ ಪಾಟೀಲರ ಮನೆಯಲ್ಲಿ 2 ವರ್ಷದ ಹಿಂದೆ ಹುಟ್ಟಿದ ಈ ಹೋರಿ ಕರು ಈತನ ಬದುಕನ್ನೇ ಬದಲಾಯಿಸಿದೆ. ಲಕ್ಷದ ಗುರುತು ಪರಿಚಯವೇ ಇಲ್ಲದ ಬಡ ರೈತನ ಈ ರಾಜ್ ಎನ್ನುವ ಎತ್ತು ಬರೋಬ್ಬರಿ 14.25 ಲಕ್ಷಕ್ಕೆ ಮಾರಾಟವಾಗಿದೆ. ಹೀಗೆ ನಸು ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇರೋ ಈ ಎತ್ತು ತುಂಬಾ ವಿಶೇಷತೆ ಹೊಂದಿದೆ. ಕಳೆದ ಒಂದೇ ವರ್ಷದಲ್ಲಿ ಬರೋಬ್ಬರಿ 27 ಷರತ್ತಿನಲ್ಲಿ 25 ಪ್ರಥಮ, ದ್ವಿತೀಯ ಬಹುಮಾನ ಗಿಟ್ಟಿಸಿಕೊಳ್ಳುವ ಮೂಲಕ ತನ್ನದೇ ಛಾಪು ಮೂಡಿಸಿದೆ. ಇದನ್ನು ನೋಡಿದ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ರೈತ ಎತ್ತಿಗೆ 14,25,000 ಕೊಟ್ಟು ಖರೀದಿ ಮಾಡಿದ್ದಾರೆ. ಭಾರಿ ಮೊತ್ತಕ್ಕೆ ಎತ್ತು ಮಾರಾಟವಾದ ಖುಷಿ ಒಂದಡಿಯಾದ್ರೆ, ಮಗನಂತೆ ಸಾಕಿದ ಎತ್ತನ್ನ ಹೇಗೆ ಕಳಿಸುವುದು ಅನ್ನೋ ನೋವಲ್ಲಿ ರೈತ ಕಂಬನಿ ಹಾಕಿದ್ದಾರೆ. ಪ್ರತಿಯೊಬ್ಬ ರೈತರು ತಾವು ಸಾಕಿದ ಪ್ರಾಣಿಗಳು ಆತನ ಬಾಳಲ್ಲಿ ಯಾವತ್ತೂ ಕೈ ಹಿಡಿಯುತ್ತವೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾನೇ ಫಾಸ್ಟ್ ನೋಡಿ. ಯಾರ ಲಕ್ ಹೇಗೆ ಬದಲಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೃಷಿಕನ ಶ್ರಮಕ್ಕೆ ಡಿಜಿಟಲ್ ಯುಗ ಸಾಥ್ ನೀಡಿದ ಉದಾಹರಣೆ ತುಂಬಾ ಕಮ್ಮಿ.
ರೈತನ ಬೆಳವಣಿಗೆಗೆ ಆತನ ಶ್ರಮವೇ ಕಾರಣ ಅನ್ನೋಕೆ ಈ ಸ್ಟೋರಿ ಸಾಕ್ಷಿಯಾಗಿದೆ. ಹೋರಿ ಕರುವಿನಿಂದ ಕುಲಾಯಿಸಿದ ರೈತನ ಅದೃಷ್ಟ. ಒಂದೇ ಎತ್ತು ಬರೋಬ್ಬರಿ 14.25 ಲಕ್ಷಕ್ಕೆ ಮಾರಾಟ. ಈ ರೈತನ ಲಕ್ ಬದಲಾಗಿದ್ದು ಯಾವುದೋ ಲಾಟ್ರಿ ನಿಧಿಯಿಂದಲ್ಲ, ಬದಲಿಗೆ ಆತನ ಮನೆಯಲ್ಲಿ ಹುಟ್ಟಿದ ಆ ಹೋರಿ ಕರುವಿನಿಂದ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದ ರೈತ ಶಿವಾನಂದ ರಾಮಗೌಡ ಪಾಟೀಲರ ಮನೆಯಲ್ಲಿ 2 ವರ್ಷದ ಹಿಂದೆ ಹುಟ್ಟಿದ ಈ ಹೋರಿ ಕರು ಈತನ ಬದುಕನ್ನೇ ಬದಲಾಯಿಸಿದೆ. ಲಕ್ಷದ ಗುರುತು ಪರಿಚಯವೇ ಇಲ್ಲದ ಬಡ ರೈತನ ಈ ರಾಜ್ ಎನ್ನುವ ಎತ್ತು ಬರೋಬ್ಬರಿ 14.25 ಲಕ್ಷಕ್ಕೆ ಮಾರಾಟವಾಗಿದೆ. ಹೀಗೆ ನಸು ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇರೋ ಈ ಎತ್ತು ತುಂಬಾ ವಿಶೇಷತೆ ಹೊಂದಿದೆ. ಕಳೆದ ಒಂದೇ ವರ್ಷದಲ್ಲಿ ಬರೋಬ್ಬರಿ 27 ಷರತ್ತಿನಲ್ಲಿ 25 ಪ್ರಥಮ, ದ್ವಿತೀಯ ಬಹುಮಾನ ಗಿಟ್ಟಿಸಿಕೊಳ್ಳುವ ಮೂಲಕ ತನ್ನದೇ ಛಾಪು ಮೂಡಿಸಿದೆ. ಇದನ್ನು ನೋಡಿದ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ರೈತ ಎತ್ತಿಗೆ 14,25,000 ಕೊಟ್ಟು ಖರೀದಿ ಮಾಡಿದ್ದಾರೆ. ಭಾರಿ ಮೊತ್ತಕ್ಕೆ ಎತ್ತು ಮಾರಾಟವಾದ ಖುಷಿ ಒಂದಡಿಯಾದ್ರೆ, ಮಗನಂತೆ ಸಾಕಿದ ಎತ್ತನ್ನ ಹೇಗೆ ಕಳಿಸುವುದು ಅನ್ನೋ ನೋವಲ್ಲಿ ರೈತ ಕಂಬನಿ ಹಾಕಿದ್ದಾರೆ. ಪ್ರತಿಯೊಬ್ಬ ರೈತರು ತಾವು ಸಾಕಿದ ಪ್ರಾಣಿಗಳು ಆತನ ಬಾಳಲ್ಲಿ ಯಾವತ್ತೂ ಕೈ ಹಿಡಿಯುತ್ತವೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾನೇ ಫಾಸ್ಟ್ ನೋಡಿ. ಯಾರ ಲಕ್ ಹೇಗ್ ಬದಲಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೃಷಿಕನ ಶ್ರಮಕ್ಕೆ ಡಿಜಿಟಲ್ ಯುಗ ಸಾಥ್ ನೀಡಿದ ಉದಾಹರಣೆ ತುಂಬಾ ಕಮ್ಮಿ. ರೈತನ ಬೆಳವಣಿಗೆಗೆ ಆತನ ಶ್ರಮವೇ ಕಾರಣ ಅನ್ನೋಕೆ ಈ ಸ್ಟೋರಿ ಸಾಕ್ಷಿಯಾಗಿದೆ. ಹೋರಿ ಕರುವಿನಿಂದ ಕುಲಾಯಿಸಿದ ರೈತನ ಅದೃಷ್ಟ. ಒಂದೇ ಎತ್ತು ಬರೋಬ್ಬರಿ 14.25 ಲಕ್ಷಕ್ಕೆ ಮಾರಾಟ. ಈ ರೈತನ ಲಕ್ ಬದಲಾಗಿದ್ದು ಯಾವುದೋ ಲಾಟ್ರಿ ನಿಧಿಯಿಂದಲ್ಲ, ಬದಲಿಗೆ ಆತನ ಮನೆಯಲ್ಲಿ ಹುಟ್ಟಿದ ಆ ಹೋರಿ ಕರುವಿನಿಂದ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದ ರೈತ ಶಿವಾನಂದ ರಾಮಗೌಡ ಪಾಟೀಲರ ಮನೆಯಲ್ಲಿ 2 ವರ್ಷದ ಹಿಂದೆ ಹುಟ್ಟಿದ ಈ ಹೋರಿ ಕರು ಈತನ ಬದುಕನ್ನೇ ಬದಲಾಯಿಸಿದೆ. ಲಕ್ಷದ ಗುರುತು ಪರಿಚಯವೇ ಇಲ್ಲದ ಬಡ ರೈತನ ಈ ರಾಜ್ ಎನ್ನುವ ಎತ್ತು ಬರೋಬ್ಬರಿ 14.25 ಲಕ್ಷಕ್ಕೆ ಮಾರಾಟವಾಗಿದೆ. ಹೀಗೆ ನಸು ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇರೋ ಈ ಎತ್ತು ತುಂಬಾ ವಿಶೇಷತೆ ಹೊಂದಿದೆ. ಕಳೆದ ಒಂದೇ ವರ್ಷದಲ್ಲಿ ಬರೋಬ್ಬರಿ 27 ಷರತ್ತಿನಲ್ಲಿ